ನಮಸ್ಕಾರ. ಪಾವಗಡ ತಾಲೂಕಿನ ಗ್ರಾಮಾಂತರ ಪ್ರದೇಶವಾದ ಕೋಟಗುಡ್ಡ ಗ್ರಾಮದಲ್ಲಿರುವ ಸಹನಾ ಕಾನ್ವೆಂಟ್ನ SSLC ಪರೀಕ್ಷೆಯಲ್ಲಿ 2025-26ನೇ ಸಾಲಿನ ಒಂದು ವಿವರವನ್ನು ಆಡಳಿತಾಧಿಕಾರಿಗಳಾದಂಥ ಸಹನಾ ಶ್ರೀನಿವಾಸ್ ಅವರ ಬಳಿ ಕೇಳಿ ಅವರಿಂದ ವಿವರವನ್ನು ಪಡೆದುಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ವಿಶೇಷ ಈ ಸಾರಿ 2025-26ನೇ ಸಾಲಿನ ವಿಶೇಷ ಏನು ಹೇಳಿ ಸರ್? ಇವತ್ತು ನಾವು ಖುಷಿ ಪಡ್ತಕ್ಕಂಥ ದಿನ. ಎಸ್, ಯಾಕಂದರೆ 2025-26ನೇ ಸಾಲಿನಲ್ಲಿ ನಮ್ಮ ರಿಷಿತಾ ಎಸ್ ಅನ್ನೋ ಮಗು 613 ಅಂಕಗಳನ್ನು ಪಡೆದು ಪಾವಗಡ ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದಿದೆ. ಎಸ್, ಅದು ಖುಷಿ ಪಡ್ತಕ್ಕಂಥ ವಿಚಾರ. ಒಟ್ಟಾರೆ ಅದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಪ್ರತಿ ವರ್ಷ ನಮ್ಮ ಶಾಲೆಯಂತೂ ಯಾವುದೋ ಒಂದು ಸ್ಥಾನವನ್ನು ಪಡಿತಾ ಇರುತ್ತೆ. ಅದು ತಾಲೂಕು ಮಟ್ಟದಲ್ಲಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನ, ಯಾವುದೋ ಒಂದು ಫಸ್ಟ್, ಸೆಕೆಂಡ್, ಥರ್ಡ್ ಬರ್ತಾ ಇರುತ್ತೆ. ಓಕೆ, ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ನಮ್ಮ ಸ್ಟಾಫ್, ನಮ್ಮ ಸಿಬ್ಬಂದಿ ವರ್ಗ, HM ನಮ್ಮ ಎಸ್ ನರಸಿಂಹಪ್ಪ ತಂಡ ಇದೆಯಲ್ಲ, ಆ ತಂಡ ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಮತ್ತು ನನ್ನ ಯಾವಾಗಲೂ ಕೂಡ ನಮ್ಮ ಪೇರೆಂಟ್ಸ್ನ ದೇವರುಗಳು ಅಂತ ಕರಿತಾ ಇರ್ತೀವಿ. ನಮ್ಮ ಪೇರೆಂಟ್ಸು ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗೆ ಯಾವಾಗ ಶಾಲೆ ನಡೆಯುತ್ತೆ, ಬೆಳಗ್ಗೆ ಮಾರ್ನಿಂಗ್ ಕ್ಲಾಸ್ ಆಗಿರ್ಬೋದು, ಸ್ಟಡಿ ಕ್ಲಾಸ್ ಆಗಿರ್ಬೋದು, ನೈಟ್ ಕ್ಲಾಸ್ ಆಗಿರ್ಬೋದು, ಯಾವ ಟೈಮಲ್ಲಿ ಇಟ್ಕೊಂಡ್ರು ಕೂಡ ಕಳಿಸೋದಕ್ಕೆ ಮತ್ತು ನಮ್ಮ ರೂಲ್ಸು ರೆಗ್ಯುಲೇಷನ್ಸನ್ನು ತುಂಬ ಪಾಲಿಸ್ತಕ್ಕಂಥ ನನ್ನ ಪೇರೆಂಟ್ಸ್ಗೆ, ನನ್ನ ಸ್ಟಾಫ್ಗೆ ಫಸ್ಟು ನಾನು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಸರ್. ಓಕೆ, ಹಾಗಾಗಿ ನಮ್ಮ ಮಗು ರಿಷಿತಾ ಎಸ್ ಮಗು ಶಿವಕುಮಾರ ಎಸ್ ಮತ್ತು ನಿರ್ಮಲರವರ ಸುಪುತ್ರಿ ರಿಷಿತಾ ಎಸ್ ರವರು 613 ಅಂಕಗಳನ್ನು ಪಡೆದಿದ್ದಾರೆ. ಬಟ್ ಇನ್ನೂ ಪೇಪರ್ ತರಿಸಿ ಇನ್ನೂ 8-9 ಅಂಕಗಳನ್ನು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಪೇಪರ್ ತರಿಸಿದ ಮೇಲೆ ಮುಂದಿನ ರಿಸಲ್ಟ್ ಏನಂತ ಗೊತ್ತಾಗುತ್ತೆ ಸರ್. ಅಲ್ಲ, ಈಗ ನೀವು ಕಳೆದ 14 ವರ್ಷಗಳಿಂದ 100% ಫಲಿತಾಂಶ ಬರ್ತಾ ಇದೆಯಲ್ಲ, ಸೊ ಯಾವ ರೀತಿಯಾಗಿ ಆ ಮಕ್ಕಳ ಒಂದು ಕಲಿಕೆಯಲ್ಲಿ ಆಸಕ್ತಿ ವಹಿಸ್ತೀರಾ? ಆ ಮಕ್ಕಳಿಗೆ ಅರ್ಥವಾಗೋ ರೀತಿಯಂತೆ ಕಲಿಕಾ ಬೋಧನಾ ವಿಧಾನವನ್ನು ಯಾವ ರೀತಿ ನೀವು ಫಾಲೋ ಮಾಡ್ತಾ ಇದ್ದೀರಾ? ಪೋಷಕರು ಇದಕ್ಕೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರಾ, ಹೇಗೆ ಅಂತ? ಸರ್, ನಾನು ಬೇಸಿಕಲಿ ನಾನೊಬ್ಬ ಟೀಚರ್ ಆಗಿರೋದ್ರಿಂದ, ಓಕೆ, ಶಿಕ್ಷಕರ ಎಲ್ಲ ನಾಡಿ ಮಿಡಿತ ಗೊತ್ತಿರೋದ್ರಿಂದ ಶಿಕ್ಷಕರಿಗೆ ಎಲ್ಲ ತಂತ್ರಗಳನ್ನು ಬಳಸಿ ನಾವು ಮೇ ತಿಂಗಳಲ್ಲೇ ಯೋಜನೆಗಳನ್ನು ಹಾಕ್ಕೊಂಡು, ಲೆಸನ್ ಪ್ಲಾನ್ ಪ್ರಕಾರ ಪಾಠ ಯೋಜನೆಗಳನ್ನು ಹಾಕ್ಕೊಂಡು, ಯಾವಾಗ ಟೆಸ್ಟ್ಗಳು ಮಾಡಬೇಕು, ನೈಟ್ ಕ್ಲಾಸ್ ಯಾವಾಗ ಮಾಡಬೇಕು, ಯಾವಾಗ ಪೋರ್ಷನ್ ಮುಗಿಸ್ಬೇಕು, ಟೆಸ್ಟ್ಗಳು ಹೆಚ್ಚು ಟೆಸ್ಟ್ಗಳು ಮಾಡ್ತಾ ಇದ್ದೀವಿ ಸರ್. ನಾವು ಹೆಚ್ಚು ಟೆಸ್ಟ್ಗಳು ಎಕ್ಸಾಮ್ಸ್ ಮಾಡೋದ್ರಿಂದ ಮತ್ತು LBA ಪ್ರಕಾರ ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆ ಹೇಳಿದಾಗೆ, ಬೋರ್ಡ್ ಹೇಳಿದಾಗೆ LBA ಪ್ರಕಾರ, ಬ್ಲೂ ಪ್ರಿಂಟ್ ಪ್ರಕಾರ ಟೆಕ್ಸ್ಟ್ ಬುಕ್ ಕಂಪಲ್ಸರಿ ಓದೋ ರೀತಿಯಲ್ಲಿ ಅದು ಹೆಚ್ಚಿನದಾಗಿ ಪ್ರಭಾವ ಬೀರ್ತಾ ಇದೆ. ಈ ವರ್ಷ ಅಂತೂ ನಮ್ಮ ಮಕ್ಕಳು ಟೆಕ್ಸ್ಟ್ ಬುಕ್ಕು LBA ಪ್ರಕಾರ ತುಂಬ ಚೆನ್ನಾಗಿ, ಯಾಕೆ ಅಂತಂದರೆ ಟೆಕ್ಸ್ಟ್ ಬುಕ್ಕು ಮತ್ತು LBA ಪ್ರಕಾರ ನಮ್ಮ ಮಕ್ಕಳು ಓದಿದ್ದಕ್ಕೇ ನಮ್ಮ ರಿಸಲ್ಟು ಓವರಾಲ್ ತಾಲೂಕಲ್ಲಿ ನೋಡಿಕೊಂಡಾಗ ಡಿಸ್ಟಿಂಕ್ಷನ್ 32 ಬಂದಿದೆ ಸರ್. ಓವರಾಲ್ ಡಿಸ್ಟಿಂಕ್ಷನ್ 32 ಬಂದಿದ್ದಾವೆ. ಅಂದರೆ ಎಲ್ಲ 600 ಅಂಕಗಳಿಗಿಂತ ಮೇಲೆ ಇರ್ತಕ್ಕಂಥ ಮಕ್ಕಳು ಸರ್, 600 ಅಂಕಗಳಿಗಿಂತ ಮೇಲೆ ಇರ್ತಕ್ಕಂಥ ಮಕ್ಕಳು 7 ಜನ ಇದ್ದಾರೆ. ಮತ್ತು ಓವರಾಲ್ 594, 590, 592 ಈ ರೀತಿಯಲ್ಲಿ ಮಕ್ಕಳು ಹೆಚ್ಚಿನಾಗಿ ಬಂದಿದ್ದಾರೆ. ಹಂಗಾಗಿ ಟೆಕ್ಸ್ಟ್ ಬುಕ್ಸು ರೀಡಿಂಗ್ ಜಾಸ್ತಿ, ಟೆಕ್ಸ್ಟ್ ಬುಕ್ ರೆಫರ್ ಮಾಡೋದು, LBA ಪ್ರಕಾರ ಓದೋದು, ಏನೇನು ಈಗ ರಿವಿಷನ್ ಆಗಿರ್ಬೋದು, ಮತ್ತು ಬೋರ್ಡ್ ಬಿಟ್ಟಿರ್ತಕ್ಕಂಥ ಎಲ್ಲ ಮಾಡೋ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿಸೋದು, ನುರಿತ ವಿಷಯ ಪರಿಣಿತರನ್ನು ಕರೆಸೋದು. ಡಿಪಾರ್ಟ್ಮೆಂಟ್ ಕೋಆಪರೇಷನ್ ಅಂತ ತುಂಬ ಚೆನ್ನಾಗಿದೆ ಸರ್. ನಮ್ಮ ಇಲ್ಲಿ ಪಾವಗಡ ತಾಲೂಕಿನ BO ಇರ್ತಕ್ಕಂಥ ಶ್ರೀಮತಿ ರೇಣುಕಮ್ಮರವರು, ನೋಡಲ್ ಆಫೀಸರ್ಸು, ISO ಸಾಹೇಬರುಗಳು, BRC ರವರು, ಮತ್ತು ಡಿಸ್ಟ್ರಿಕ್ಟಲ್ಲಿ ನಮ್ಮ DDP ಸಾಹೇಬರಾಗಿರ್ತಕ್ಕಂಥ ಮಾಧವರೆಡ್ಡಿ ಸರ್ ಅವರು, ಮತ್ತು ನಮ್ಮ ಎಲ್ಲ EO ಸಾಹೇಬರು, ಮತ್ತು ವಿಷಯ ಪರಿಣಿತರು, ವಿಷಯ ಪರಿವೀಕ್ಷಕರು ತುಂಬ ಚೆನ್ನಾಗಿ ಎಲ್ಲ ರೀತಿಯಲ್ಲಿ ಮೀಟಿಂಗ್ಗಳಲ್ಲಿ ನಮ್ಮ ಟೀಚರ್ಸ್ಗೆ ಎಲ್ಲ ರೀತಿಯಲ್ಲಿ ಅವರಿಗೆ ತರಬೇತಿಗಳನ್ನು ಕೊಟ್ಟು ನಮಗೆಲ್ಲ ಸಲಹೆ ಸೂಚನೆ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಹ್ಯಾಪಿ ಇದೆ. ಒಳ್ಳೆಯ ರಿಸಲ್ಟ್ ಬಂದಿದೆ, ಅದಕ್ಕಂತ ಖುಷಿ ಆಗುತ್ತೆ ಸರ್. ಓಕೆ, ಧನ್ಯವಾದ ಸರ್. ಇದೇ ರೀತಿಯಾದಂಥ ಒಂದು ಮಕ್ಕಳಿರ್ತಕ್ಕಂಥ ಒಂದು ಕಲಿಕಾ ಸಾಮರ್ಥ್ಯವನ್ನು ಮುಂದುವರಿಸ್ಕೊಂಡು ಹೋಗಿ ಹೆಚ್ಚು ಸಾಕಷ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ನಮ್ಮ ಪಾವಗಡ ತಾಲೂಕಿನ ಸಹನಾ ಕಾನ್ವೆಂಟ್ ವತಿಯಿಂದ ಒಂದಷ್ಟು ಅನುಕೂಲ ಆಗಲಿ ಅಂತ ನಮ್ಮ ಆಶಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಕೇಳಿದ್ರಲ್ಲ, ಪಾವಗಡ ತಾಲೂಕಿನ ಕೋಟಗುಡ್ಡ ಗ್ರಾಮದ ಸಹನಾ ಕಾನ್ವೆಂಟ್ನ ಆಡಳಿತಾಧಿಕಾರಿ ಸಹನಾ ಶ್ರೀನಿವಾಸ್ ಅವರ ಮಾತುಗಳನ್ನು. ಕಳೆದ 14 ವರ್ಷಗಳಿಂದ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದುಕೊಳ್ಳುತ್ತಾ ಬರುತ್ತಿದೆ. ಮಧುಗಿರಿಯ ಶೈಕ್ಷಣಿಕ ಜಿಲ್ಲೆಯಲ್ಲಿಯೇ ಈ ಶಾಲೆಯು ಗ್ರಾಮೀಣ ಭಾಗದಲ್ಲಿದ್ದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ
ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ಹಮ್ಮಿಕೊಳ್ಳುತ್ತಾ ಬಂದಿದೆ. ಕ್ವಿಜ್, ಸೆಮಿನಾರ್, ಜ್ಞಾನ ಪ್ರಯೋಗಗಳು, ಡಿಬೇಟ್, ಪ್ರಬಂಧ ಮುಂತಾದ ಹಲವು ರೀತಿಯ ಸಹಪಠ್ಯ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ರೂಪಿಸುತ್ತಾ ಹಾಗೆಯೇ ಶಿಸ್ತು, ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ಒಳಗೊಂಡ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಪ್ರಸ್ತುತ 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ಸತತವಾಗಿ 14 ವರ್ಷಗಳಿಂದ 100% ಫಲಿತಾಂಶ ದಾಖಲಿಸುತ್ತಾ ಬಂದಿದೆ. ಪ್ರತಿ ವರ್ಷವೂ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಈ ರೀತಿಯಾಗಿ ಯಾವುದಾದರೂ ಒಂದು ಸ್ಥಾನವನ್ನು ಗಳಿಸುತ್ತಾ ಬಂದಿರುವುದು ಈ ಶಾಲೆಯ ಹೆಗ್ಗಳಿಕೆಯಾಗಿದೆ. ಬನ್ನಿ ಹಾಗಾದರೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ನರಸಿಂಹಪ್ಪನವರು ಏನು ಹೇಳ್ತಾರೆ ಅನ್ನೋದನ್ನು ನಾವೀಗ ಕೇಳೋಣ. ಸಾಧನೆಗೆ ಮುಖ್ಯವಾಗಿ ನಮಗೆ ಮಾರ್ಗದರ್ಶನ ನೀಡಿದ್ದು ನಮ್ಮ ಆಡಳಿತ ಮಂಡಳಿ, ಮಕ್ಕಳಿಗೆ ಒಳ್ಳೆಯ ಒಂದು ಕಲಿಕಾ ವಾತಾವರಣ, ಹಾಗೆ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹ, ಈ ಎಲ್ಲ ಮತ್ತು ಅವರ ಒಂದು ಹಗಲಿರುಳು ಪರಿಶ್ರಮದ ಫಲವಾಗಿ ಈ ದಿನ ನಮ್ಮ ರಿಷಿತಾ ತಾಲೂಕು ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಒಂದು ಹೆಮ್ಮೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪಟ್ಟಣದ ಟೋಲ್ಗೇಟ್ ಬಳಿ ಶಿವ ಜೆರಾಕ್ಸ್ ಅಂಗಡಿಯ ಮಾಲೀಕರಾದ ಶಿವಕುಮಾರ್ ಮತ್ತು ನಿರ್ಮಲಾ ಪುತ್ರಿಯಾದ ರಿಷಿತಾ ಈ ಬಾರಿಯ ಸಹನಾ ಕಾನ್ವೆಂಟ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡು ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಬನ್ನಿ ಹಾಗಾದರೆ ಒಂದು ರಿಷಿತಾ ಮತ್ತು ಶಿವಕುಮಾರ್ ನಿರ್ಮಲಾ ದಂಪತಿಗಳನ್ನು ಮಾತಾಡಿಸೋಣ. ನಮಸ್ಕಾರ, ನನ್ನ ಹೆಸರು ರಿಷಿತಾ. ನಾನು ಸಹನಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೋಟಗುಡ್ಡದಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆ ಹೆಸರು ಶಿವಕುಮಾರ್, ನನ್ನ ತಾಯಿ ಹೆಸರು ನಿರ್ಮಲಾ. ನಮ್ಮ ಊರು ಗಂಗಸಾಗರ. ನಮ್ಮ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಶಾಲೆ ಒಂದು ದಿ ಬೆಸ್ಟ್ ಸ್ಕೂಲ್ ಅಂತ ನನಗನ್ನಿಸುತ್ತೆ. ಯಾಕಂದರೆ ಇಲ್ಲಿ ಅಂಥ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ. ನಮಗೆ ಬೇರೆ ಮೈಂಡ್ಸೆಟ್ ಆಗದಿದ್ದಂಗೆ ನಮ್ಮದು ದೃಷ್ಟಿ ಏನಿದ್ರೆ ಓದು ಅಷ್ಟೇ, ಇನ್ನು ಬೇರೆದೇನೂ ತಿಳ್ಕೊಬಾರ್ದು ನಾವು. ನಮ್ಮ ಟೀಚರ್ಸ್ ಆಗಲಿ, ಪ್ರಿನ್ಸಿಪಲ್ಲು, HM ಸರು ಎಲ್ಲರೂ ನಮಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಎಲ್ಲ ರಿಸೋರ್ಸ್ ಪರ್ಸನ್ಸ್ನೆಲ್ಲ ಕರೆಸಿ ಎಲ್ಲ ಯಾವುದೇ ವಿಷಯದಲ್ಲಿ ಡೌಟ್ ಇದ್ದರೂ ಎಲ್ಲ ಕ್ಲಿಯರ್ ಮಾಡಿಸಿದ್ದಾರೆ. ನಮಗೆ ಎಕ್ಸಾಮ್ ಸೆಂಟ್ರಲ್ಲಿ ಹೋಗಬೇಕಾದ್ರೂ ಸಮೇತ ಯಾವುದೇ ಡೌಟ್ ಇಲ್ದಂಗೆ ಎಂಟರ್ ಮಾಡಿದ್ದಾರೆ. ನಮಗೆ ತುಂಬ ಹೆಲ್ಪ್ ಆಗಿದೆ ಈ ಸ್ಕೂಲಿಂದ. ಯಾವುದೇ ಮಗು ಆಗಲಿ ಡೌಟ್ ಯಾವುದೇ ಸಂದರ್ಭದಲ್ಲಿ ಕೇಳಿದ್ರೂ ಸಮೇತ ಸಾಲ್ವ್ ಮಾಡಿಸ್ತಿದ್ರು. ಪ್ರತಿ ಕ್ಷಣ ನಮ್ಮ ಜೊತೆನೇ ಇರ್ತಾಯಿದ್ರು ಟೀಚರ್ಸು. ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಟೀಚಿಂಗ್ ಮಾಡ್ತಿದ್ದರು. ಓಕೆ. ಇನ್ನು ಕೋಟಗುಡ್ಡ ಸಹನಾ ಕಾನ್ವೆಂಟ್ನ ವಿದ್ಯಾರ್ಥಿನಿ ರಿಷಿತಾ ತಾಲೂಕಿಗೆ 3ನೇ ಸ್ಥಾನ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇಣುಕಮ್ಮ, ಬಯಾರ್ಸಿ, ವೆಂಕಟೇಶಪ್ಪ ಮತ್ತು ECO ಖಾಜಾ ಹುಸೇನ್ ಶಾಲೆಗೆ ತೆರಳಿ ರಿಷಿತಾರನ್ನು ಸನ್ಮಾನಿಸಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ಸಹನಾ ಕಾನ್ವೆಂಟ್ ಅತಿ ಹೆಚ್ಚು ಡಿಸ್ಟಿಂಕ್ಷನ್ ಪಡೆದು ಮಂಡಳಿಯಿಂದ ಕ್ವಾಲಿಟಿ ವೆಯ್ಟೇಜ್ ಪರ್ಸೆಂಟೇಜ್ನಲ್ಲಿ 91.17 ಪಡೆದು ಶಾಲೆಯ ಹೆಗ್ಗಳಿಕೆಯನ್ನು ಹೆಮ್ಮೆಯಿಂದ ಹೇಳುತ್ತಿದೆ. ಎಸ್, ನಮ್ಮ ಪಾವಗಡ ಪವರ್ ನ್ಯೂಸ್ನಿಂದ ಸಹನಾ ಕಾನ್ವೆಂಟ್ಗೆ ಒಂದು ಸಾರಿ ದೊಡ್ಡ ಸೆಲ್ಯೂಟನ್ನು ಹೊಡೆದು ಬಿಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.